ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಸಜ್ಜನರೆಲ್ಲರಿಗೂ ಹಾಗೂ ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರೆಲ್ಲರಿಗೂ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಈ ಬುಧವಾರದ ಶುಭಕಾಮನೆಗಳು. ಎಲ್ಲರೂ ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೀರಾ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ನಿಮಗೆ ಇಷ್ಟವಾದರೆ ಮಾತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು ಮುಂದಿನ ಭಾಗ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಭಾಗ 4ನೇ ಭಾಗ. ನನಗೆ ಸ್ವಲ್ಪ ಇವು ತುಂಬ ಕಂಟಿನ್ಯೂ ಆಗ್ತಾ ಇದ್ದಾಗ ನಮಗೂ ಸ್ವಲ್ಪ ಗೊತ್ತಾಗೋದಿಲ್ಲ, ಇರಲಿ, ಅನ್ಯಥ ತಪ್ಪು ಭಾವಿಸಬೇಡಿ. ಸೊ ಭಾಗ 4. ಸೊ ಈ ಭಾಗ 4ರಲ್ಲಿ ವಾಸ್ತು ಪ್ರಕಾರ ಕೆಲವೊಂದಿಷ್ಟು ವಿಷಯಗಳನ್ನು ಮುಂದುವರೆದ ಭಾಗವಾಗಿ ದೇವರ ಕೋಣೆ ಹೇಗಿರಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಒಂದು, ನಾವು ದೇವರ ಬಗ್ಗೆ ಎಷ್ಟು ಬಲವಾಗಿ ನಂಬ್ತೀವೋ ಆ ದೇವರು ಕೂಡ ನಮಗೆ ಅದೇ ರೀತಿಯ ಒಂದಿಷ್ಟು ಆಶೀರ್ವಾದಗಳನ್ನು ಯಾರದೋ ಮುಖಾಂತರ ಅಥವಾ ಯಾರೋ ಒಂದು ಬೆಂಬಲವಾಗಿ ಸದಾ ನಮ್ಮ ಮೇಲೆ ಇರುತ್ತೆ ಅಂತಲೇ ಒಂದು ನಂಬಿಕೆ. ಇದು ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ. ದೇವ್ರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ದೇವರು ನಮ್ಮನ್ನು ಏನೋ ಸಹಾಯ ಮಾಡ್ತಾ ಇಲ್ಲ, ಕಣ್ಣೆದುರಿ ಕಾಣಿದ್ರು ಸುಮ್ಮನೆ ಕುರುಡಾಗಿದ್ದಾನೆ, ಹಾಗೆ ಹೀಗೆ ಕೆಲವರು ಶಾಪ ಆಗ್ತಾ ಇರ್ತಾರೆ ದೇವರಿಗೆ. ದಯವಿಟ್ಟು ಹಾಗೆ ಮಾಡಲು ಹೋಗ್ಬಿಡಿ. ಸೊ ಇಲ್ಲಿ ಒಂದು ಏನಂದರೆ, ನಿಮಗೆ ಎಲ್ಲಿವರೆಗೂ ನಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ತುಂಬಿಕೊಂಡಿರುತ್ತವೋ ದೇವರನ್ನು ನೀವು ಸ್ಮರಿಸಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಅದು ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಒಂದಿಷ್ಟು ಪ್ರಾರಬ್ಧ ಕರ್ಮಗಳು ಅಂತೀವಿ. ಸೊ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲಿ ಏನೋ ಮಾಡಿರ್ತೀವಿ ತಪ್ಪುಗಳು, ಬಟ್ ಆ ತಪ್ಪುಗಳು ಮಾಡಿದಾಗ ದೇವ್ರು ನೆನಪಾಗೋದಿಲ್ಲ. ಎಲ್ಲರೂ ನಿಂದನೆ ಸ್ಟಾರ್ಟ್ ಮಾಡಿದಾಗ, ಅವಮಾನಗಳು ಸ್ಟಾರ್ಟ್ ಮಾಡಿದಾಗ ಅಥವಾ ಕಷ್ಟಗಳು ಬಂದಾಗ ಮಾತ್ರ ದೇವರು ಜ್ಞಾಪಕ ಆಗ್ತಾನೆ. ಸೊ ಆವಾಗ ದೇವರನ್ನು ನಾವು ಯಾವ ರೀತಿಯಲ್ಲಿ ಬೈತೀವೋ, ಯಾವ ರೀತಿಯಲ್ಲಿ ನೋಡ್ಕೊಳ್ತೀವೋ ಅವರವರ ಮನದ ಆಸೆ, ಬಟ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದರಿಂದ ಏನಾಗುತ್ತಂದರೆ, ನಿಮಗೆ ಆ ದಿನದಿಂದ ನಿಮ್ಮ ಒಂದು ಸ್ಥಾನಮಾನ ಏನಿರುತ್ತಲ್ಲ ಡೌನ್ ಆಗ್ತಾ ಬರುತ್ತೆ, ಇಲ್ಲ ಈ ಲೋಕ ಬಿಟ್ಟನೇ ಹೋಗಬೇಕಾಗತ್ತೆ. ಏನು ಮಾಡಲಿಕ್ಕಾಗಲ್ಲ. ನಾವು ಸುಮಾರು ನೋಡಿದ್ದೀವಿ, ಎಷ್ಟೋ ಕಣ್ಣೆದರಿಗೆ ಕಂಡಿದ್ದೀವಿ. ನಮಗೂ ಎಷ್ಟೋ ಜನ ಎಲ್ಲೋ ಬೇರೆ ಜ್ಯೋತಿಷ್ಯಗಾರರ ಹತ್ರ ಒಂದಿಷ್ಟು ಸಲಹೆ ಸೂಚನೆಗಳನ್ನವಾಗಿ ಜಪ ತಪ ಹೋಮ ಹವನ ಮುಂತಾದ ಪೂಜೆ ಕೈಂಕರ್ಯಗಳನ್ನು ಮಾಡಿರ್ತಾರೆ, ಅದರ ಫಲ ಸಿಕ್ಕಿರಲ್ಲ. ಅದೆಲ್ಲವನ್ನು ನಮ್ಮ ಮೇಲೆ ಕಕ್ಕಿಬಿಡ್ತಾರೆ. ಸೊ ನಾವು ಏನು ಮಾಡಲಾಗೋದಿಲ್ಲ. ಕೆಲವೊಂದು ತಿದ್ದೋ ಒಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ತಿದ್ದುತ್ತೀವಿ. ಕೇಳೋ ಒಂದು ಮನಸ್ಥಿತಿ ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ಬಿಡ್ತೀವಿ, ಬೇಜಾರಾಗ್ಬಿಡ್ತಾರೆ. ಸೊ ಅಲ್ಲೇನಾಗುತ್ತಂದರೆ, ಒಂದಿಷ್ಟು ಗುರುವಿನ ಶಾಪ ಆಗಿರ್ಬೋದು ಅಥವಾ ನೀವು ನಂಬಿರತಕ್ಕಂತಹ ಗುರುಗಳ ಶಾಪ ಆಗಿರ್ಬೋದು, ತಟ್ಟುವಂಥದ್ದು ಇರುತ್ತೆ. ಈ ಗುರುಗಳ ಶಾಪ ತುಂಬ ಕಠೋರವಾಗಿರುವಂಥದ್ದು. ಆದ್ದರಿಂದ ನಾವು ಹೇಳೋದಿಷ್ಟೇ, ಯಾರೇ ಪೀಠಾಧಿಪತಿಯಾಗಿರಲಿ, ಗುರುಗಳಾಗಿರಲಿ, ಅವರನ್ನು ಹೀಯಾಳಿಸಲು, ಅವಮಾನಿಸಲು ದಯವಿಟ್ಟು ಹೋಗಬೇಡಿ. ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರು, ಹೊರಗಡೆ ಇರತಕ್ಕಂಥ ಗುರು ಹಿರಿಯರು ಯಾರೇ ಆಗಿರಲಿ, ನಿಮಗೆ ಅನುಕೂಲ ಮಾಡಬೇಕಾಗಿದ್ದರೆ ಮಾಡಿ, ಇಲ್ಲದೇ ಇದ್ದರೆ ಸುಮ್ಮನೆ ಇದ್ಬಿಡಿ. ಆದರೆ ಅಪಹಾಸ್ಯ ಮಾಡಿ ನೀವು ಅಪಹಾಸ್ಯಗೀಡಾಗಿ ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ ಅಂತ ನಮ್ಮದು ಒಂದು ಕಳಕಳಿ ಮನವಿ ಅಷ್ಟೆ. ಇರಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ ಬಿಟ್ಟಿದ್ದು. ಬನ್ನಿ, ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು 4ನೇ ಭಾಗದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ಬಟ್ಟೆ. ಅಂದರೆ ನೀವು ಪೂಜೆಗೆ ಕೆಲವು ಕಡೆ ನಾನು ನೋಡಿದ್ದೀನಿ, ತುಂಬ ಶ್ರೀಮಂತರು ಇರ್ತಾರೆ ಅಥವಾ ಏನಂತೀರ ತುಂಬ ಗಾಂಭೀರ್ಯತೆ ಅಥವಾ ಐಶ್ವರ್ಯಗಳಿಂದ ಕೂಡಿರ್ತಾರೆ ಅವರು.
ಆದರೆ ಪೂಜೆ ವಿಷಯಕ್ಕೆ ಬಂದಾಗ ತುಂಬ ಕಂಜೂಸ್ ಇರ್ತಾರೆ. ಏನಂತೀರ, ಪ್ರತಿಯೊಂದಕ್ಕೂ ಅಳತೆ ತಕ್ಕ, ಗಾತ್ರ ತಕ್ಕ ಲೆಕ್ಕ ಇಡ್ತಾ ಇರ್ತಾರೆ. ನಮಗೂ ಅನಿಸುತ್ತೆ, ದೇವ್ರು ಇಷ್ಟೆಲ್ಲ ಐಶ್ವರ್ಯ ಕೊಟ್ಟಿದ್ದಾನೆ, ಯಾಕೆ ಇಷ್ಟು ಕಂಜೂಸ್ ಮಾಡ್ತಾ ಇದ್ದಾನೆ? ಅಥವಾ ದೇವರೇ ಈ ರೀತಿ ಏನಾದರೂ ಇವರಿಗೆ ಆಶೀರ್ವಾದ ಚೆನ್ನಾಗಿ ಮಾಡಿದಾರೋ ಹೇಗೋ ಅಂತ ನನಗೆ ಅನಿಸುತ್ತೆ. ಅದು ಹಾಗಲ್ಲ. ಇಲ್ಲೇನಾಗಿರುತ್ತೆ ಅಂದರೆ, ಆ ವ್ಯಕ್ತಿಗೆ ಕಷ್ಟದಿಂದ ಮೇಲೆ ಬಂದಿರ್ತಾನೆ. ಅನ್ಯಥಾ ಯಾವುದೇ ಇದಕ್ಕೂ ಖರ್ಚು ಮಾಡಬಾರ್ದು ಅಂತ ಒಂದು ಡಿಸೈಡ್ ಆಗಿಬಿಟ್ಟಿರ್ತಾನೆ. ವೈಯಕ್ತಿಕವಾಗಿ ಏನೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಆದರೆ ಈ ದೇವರ ವಿಚಾರಕ್ಕೆ, ಕೆಲವು ದಾನ ಧರ್ಮಗಳು ಕೊಡೋ ವಿಚಾರಕ್ಕೆ ಕಂಜೂಸ್ ಆಗಿಬಿಡ್ತಾನೆ. ಸೊ ಇಲ್ಲಿ ಕಂಜೂಸ್ ಇಲ್ಲಿ ತೋರಿಸ್ತಾ ಇರೋದರಿಂದ ಇವ್ರಿಗೇನಾಗುತ್ತಂದರೆ, ಮನೆಯಲ್ಲಿರ್ತಕ್ಕಂತಹ ಸದಸ್ಯರಿಗೆ ಅಥವಾ ಸ್ವತಃ ಆ ಸದಸ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯದ ಮೇಲೆ ಖಂಡಿತವಾಗಿ. ಯಾಕೆಂದರೆ ನಾವು ಕೊಟ್ಟಿರೋದೇ ದೇವರು. ಅದನ್ನು ದೇವರಿಗೂ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ದೇವರು ಯಾಕೆ ಸುಮ್ಮನೆ ಇರ್ತಾನೆ? ಸೊ ಅದನ್ನು ಡಬಲ್ ತ್ರಿಬಲ್ ರೀತಿಯಲ್ಲಿ ತಗೊಳ್ತಾ ಇರ್ತಾನೆ. ಸೊ ಈಗ ಮನೆಯಲ್ಲಿ ಒಂದು 10 ಜನ ಇದ್ದೀರೋ ಅಥವಾ 5 ಜನ ಇದ್ದೀರೋ ಅಥವಾ ಅವಿಭಕ್ತ ಕುಟುಂಬ ಇನ್ನೂ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಹುಷಾರಿಲ್ಲದೆ ಇದ್ದಾಗ ಒಂದು 5-6 ಜನ ಮಲ್ಕೊಂಡ್ರೆ ಅಂದರೆ ಖರ್ಚು ಎಷ್ಟು ಬರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಇಲ್ಲಿ 100 ರೂಪಾಯಿ ಉಳಿಸ್ಲಿಕ್ಕೆ ಹೋಗಿ ಅಲ್ಲಿ 10,000 ರೂಪಾಯಿ ಖರ್ಚು ಮಾಡೋವಂಥದ್ದು ಇರುತ್ತೆ. ಸುಮಾರು ಜನ ಈಗ ನಮ್ಮಲ್ಲೇ ಒಂದಿಷ್ಟು ಬಂತು ಈ ವಿಷಯಗಳನ್ನು. ಎದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಕರೆಸಿದ್ರು ಮನೆಗೆ. ಹೋದಾಗ ನೋಡ್ತೀನಿ ದೇವ್ರ ಕೋಣೆ ತುಂಬ ಕತ್ತಲು, ಆಮೇಲೆ ಏನೋ ಸರಿಯಾದ ಪ್ರಮಾಣದಲ್ಲಿ ಇರಲಿಲ್ಲ ಅಂತ. ಅಲ್ಲಲ್ಲೇ ಎಲ್ಲ ಹೂಗಳು ಅಥವಾ ಯಾವಾಗ ಏರಿಸಿದ್ರೋ ಗೊತ್ತಿಲ್ಲ, ಹಾಗೂ ದೀಪ 2 ದಿನಕ್ಕೊಮ್ಮೆ ಹಚ್ಚೋದು, ಹೀಗೆ ಅವರಾಗಿ ಹೇಳ್ಕೊಂಡ್ರು, ನಾನು ನೋಡಿದೆ. ಸೊ ಅದೆಲ್ಲೂ ಅದಕ್ಕೆ ಹೇಳ್ತಾ ಇದ್ದೆ, ಆ ನಕಾರಾತ್ಮಕ ಅಂಶಗಳೇನಾಗುತ್ತಂದರೆ, ನಾವು ಆ ಡೋರ್ ತಂದಾಗ ಅದು ನಮಗೆ ಅಂಟ್ಕೊಂಡ್ಬಿಡುತ್ತೆ. ಅಂದರೆ ನೀವು ಡೋರ್ ಕ್ಲೋಸ್ ಮಾಡಿರ್ತೀರ, ಓಪನ್ ಆದ ತಕ್ಷಣ ಫ್ರೆಶ್ ಏರ್ ಬರಬೇಕಲ್ಲ, ಅಲ್ಲಿ ಫ್ರೆಶ್ ಏರ್ ಎಲ್ಲಿದೆ? ಎಲ್ಲ ತುಂಬಿಕೊಂಡಿದೆ ನಕಾರಾತ್ಮಕ ವಿಚಾರಗಳು, ಚಿಂತನೆಗಳು, ಅದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದೇನಾಗುತ್ತೆ, ನಾವು ಬೆಳಗ್ಗೆ ಯಾವ ವಿಚಾರ ಮುಖಾಂತರ ಎದ್ದಿರ್ತೀವೋ ಅಥವಾ ಯಾರ ಮುಖ ನೋಡಿ ಎದ್ದಿರ್ತೀವೋ ಗೊತ್ತಿಲ್ಲ. ಕೆಲವೊಮ್ಮೆ ಒಳ್ಳೆಯ ಆಶೀರ್ವಾದ ಮುಖಾಂತರ ಎದ್ದಿದ್ರೆ ಅದು ಏನೂ ಎಫೆಕ್ಟ್ ಇರಲ್ಲ. ಬಟ್ ಯಾವುದೋ ದೇವಿನ ಸಿನಿಮಾ ನೋಡಿಕೊಂಡು ಅಥವಾ ಯಾವುದೋ ಜೊತೆ ಜಗಳಾಡಿಕೊಂಡು ನಾವು ಮಲ್ಕೊಂಡಾಗ ಮರುದಿನವರೆಗೆ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಆ ಕೋಪ, ತಾಪ, ಆ ಒಂದು ವಿಚಾರಧಾರೆಗಳು ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಸೊ ಅವಾಗೇನಾಗೋಗ್ಬಿಡುತ್ತಂದರೆ, ಈ ಒಂದು ನಕಾರಾತ್ಮಕ ನಮ್ಮಲ್ಲಿ ಸೇರಿಕೊಂಡಾಗ ಅನಾರೋಗ್ಯದ ಸಮಸ್ಯೆ ಖಂಡಿತವಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ದೇವರ ಕೋಣೆಯಲ್ಲಿ ಯಾವುದಕ್ಕೂ ಕಂಜೂಸ್ ಮಾಡಲು ಹೋಗ್ಬೇಡಿ. ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಏನು ಕೊಡಬೇಕೋ ಖಂಡಿತವಾಗಿ ದೇವರಿಗೆ ನೈವೇದ್ಯ, ಹೂವು, ಕಲ್ಸಕ್ಕರೆ ಅಥವಾ ಇನ್ನಿತರ ಪದಾರ್ಥಗಳು, ಅಗರಬತ್ತಿ, ಕರ್ಪೂರ ಅಥವಾ ಮತ್ತೊಂದು ಮಗದೊಂದು ಏನೇ ಇದ್ರೂ ಆಯಾ ಒಂದು, ಈಗ ಹೇಗೆ ಪ್ರಾವಿಸನ್ನಲ್ಲಿ ನೀವು ಅಡುಗೆ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ತಿಂಗಳಿಗೊಮ್ಮೆ ತರ್ತಿರೋ ಹಾಗೆ ದೇವರಿಗೆ ಸಂಬಂಧಪಟ್ಟಂತೆ ತಿಂಗಳಿಗೊಮ್ಮೆ ನೋಡ್ಕೊಳ್ಳಿ. ಗಂಧ, ಅಕ್ಷತೆ, ವಿಭೂತಿ ಪೌಡರು, ಮತ್ತೇನು ಪಚ್ಚಕರ್ಪೂರ, ಕರ್ಪೂರ, ಎಣ್ಣೆ, ದೀಪದ ಎಣ್ಣೆ ಅಥವಾ ತುಪ್ಪ, ಹೂವು, ಇನ್ನಿತರ ಏನಾದರೂ ಶುಭ ಕಾರ್ಯಗಳು ಇದ್ದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳು ಎಲ್ಲವನ್ನು ಲಿಸ್ಟ್ ಮಾಡಿ ಕಡಿಮೆ ಆಗದೇ ಇರೋಂಗೆ ನೋಡ್ಕೊಳ್ಳಿ. ದೇವರ ಕೋಣೆಯಲ್ಲಿ ಸದಾ ದೀಪ ಇರೋಂಗೆ ನೋಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ದೇವರನ್ನು ನೀವು ಎಷ್ಟು ಬೇಕಾಬಿಟ್ಟು ಅನ್ನೋಕ್ಕಿಂತ ಒಂದು ರೀತಿ ಅದಕ್ಕೆ ಮುತುವರ್ಜಿ ವಹಿಸೋದಿಲ್ವೋ ಅಲ್ಲಿವರೆಗೂ ಏನಾಗುತ್ತೆ ಅಂದರೆ, ಈ ನಕಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲೂ ಕೂಡ ಅಳವಡಿಸ್ಕೊಳ್ಳುವಂತಹ ಪ್ರಮೇಯ ಬರ್ಬೋದು ಅನ್ನೋ ಒಂದು ವಿಚಾರ ಅಂತಲೇ ತಿಳಿಸ್ಬೋದು. ಇರಲಿ. ಸೊ ಇಲ್ಲಿ ಏನು ಮಾಡಬೇಕು, ಬಟ್ಟೆಯ ವಿಷಯ ನಾನು ಹೇಳಬೇಕಾಯಿತು, ಬಟ್ ಅದೆಲ್ಲೋ ಹೇಳ್ಕೊಂಡಾಯಿತು. ಬಟ್ಟೆ ನೀವು ಉಟ್ಕೊಳ್ಳುವಂಥ ಬಟ್ಟೆ ಪೂಜೆಯ ಸಮಯದಲ್ಲಿ ಆದಷ್ಟು ಶುದ್ಧವಾಗಿರೋದನ್ನು ನೋಡ್ಕೊಳ್ಳಿ. ಹರಿದೋಗಿರೋ ಬಟ್ಟೆಯನ್ನು ಹಾಕಿಕೊಳ್ಳಬೇಡಿ, ಅದು ದರಿದ್ರ ಅಂತಲೇ ಹೇಳುತ್ತೆ ಶಾಸ್ತ್ರ. ದೇವರಿಗೆ ನಾವು ಸಮರ್ಪಣೆ ಮಾಡಬೇಕಾದಾಗ ಶುದ್ಧವಾಗಿರಲಿ, ಅಥವಾ ಹಿಂದಿನ ದಿನವೇ ನಿಮ್ಮೆಲ್ಲ ಪೂಜಾ ಅನುಷ್ಠಾನ ಮುಗಿದ ತಕ್ಷಣವೇ ಮತ್ತೆ ಒಂದು ಫ್ರೆಶ್ ಆಗಿ ಒಂದು ಬಟ್ಟೆಯನ್ನು ಒಣಗಾಕಿ ನೀರಿನಲ್ಲಿ ಹಿಂಡಿ ಮರುದಿನ ಅದನ್ನೇ ಉಟ್ಕೊಂಡ್ರೂ ಶುದ್ಧಿಯಾಗಿರುತ್ತೆ. ಆದಷ್ಟು ಶುದ್ಧವಾಗಿ ಇರುವಂಥ ಬಟ್ಟೆಯನ್ನೇ ಪೂಜಾ ಸಮಯದಲ್ಲಿ ಹಾಕಿಕೊಳ್ಳಿ, ಉಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಫ್ರೆಶ್ ಆಗ್ತೀರಾ, ನಿಮ್ಮ ಹಾವಭಾವ, ವಿಚಾರಧಾರೆಗಳು ಎಲ್ಲವೂ
ಫ್ರೆಶ್ ಆಗಿರುತ್ತೆ. ಹಾಗೂ ದೇವರಿಗೆ ಪೂಜೆ ಮಾಡಬೇಕಾದಂತಹ ಒಂದು ಮನಸ್ಸು ಇನ್ನೂ ಹೆಚ್ಚು ನಿಮಗೆ ಶಕ್ತಿ ಕೊಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೋ ಹರಿದೋಗಿರೋ ಬಟ್ಟು ಅಥವಾ ಚಿಕ್ಕದು ಲಂಗೋಟಿ ಟೈಪು ಅಥವಾ ಅದಕ್ಕಿಂತ ಒಂದಿಷ್ಟು ದೊಡ್ಡದಿರತಕ್ಕಂಥ ಬಟ್ಟೆ, ಅದು ನೀವು ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿರಲ್ಲ, ನಿಂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿರಲ್ಲ. ತುಂಬ ಜನರು ಇದೇ ರೀತಿ ಮಾಡ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ ಮಠಮಾನ್ಯಗಳಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಒಂದಿಷ್ಟು ಮನುಷ್ಯರು ಆಗಿರ್ಬೋದು, ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಳ್ತಿರ್ತಾರೆ ಹೊರಗಡೆ ಹೋಗ್ಬೇಕು. ಆದರೆ ಪೂಜೆ ವಿಷಯಕ್ಕೆ ಬಂದಾಗ ಮಾತ್ರ ತುಂಬ ಈ ಅಗೋರಿ ಟೈಪ್ ಆಗಿ ಹೋಗ್ಬಿಡ್ತಾರೆ. ಅದು ಯಾಕೆ ಗೊತ್ತಿಲ್ಲ. ದಯವಿಟ್ಟು ಹಾಗೆ ಮಾಡಲು ಹೋಗಬೇಡಿ. ಯಾಕಂದರೆ ದೇವರು ಕೂಡ ಅಷ್ಟೇ, ನೀವೆಷ್ಟು ಶುದ್ಧವಾಗಿ ನನ್ನನ್ನು ನೋಡ್ಕೊಳ್ತೀವೋ ನಾನು ಅಷ್ಟು ಶುದ್ಧವಾಗಿ ನಿನಗೆ ಆಶೀರ್ವಾಚನ ಮಾಡ್ತೀನಿ ಅಂತಲೇ ಒಂದು ಸಿದ್ಧಾಂತ. ಈಗ ನಾವು ಎದುರಾಳಿಗೆ ಯಾವ ರೀತಿಯಲ್ಲಿ ನೀವು ಮರ್ಯಾದೆ ಕೊಡ್ತೀರೋ ಅದೇ ರೀತಿ ನಮಗೆ ಸಿಗುವಂಥದ್ದು. ನೀನು ಮಾತ್ರ ಮರ್ಯಾದೆ ಕೊಡು, ನಾನು ಏನಂತೀನಿ ಅನಿಸ್ಕೊಂಡ್ರೆ ಅದು ಯಾವುದು ಸಿದ್ಧಾಂತ? ಸೊ ಇಲ್ಲಿ ದೇವರು ಸುಪ್ರೀಂ ನಮಗೆ. ಸೊ ಅವರೇ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಅಡಿಪಾಯ. ಸೊ ಆ ಅಡಿಪಾಯನ್ನೇ ನಾವು ಫಾಲೋ ಅಪ್ ಮಾಡ್ತಾ ಇಲ್ಲ ಅಂತೇಳಿದರೆ ದೇವರು ನಮ್ಮನ್ನೇನು ಕಾಪಾಡ್ತಾನೆ? ಯಾವ ರೈಟ್ಸ್ ಇದೆ ದೇವ್ರಿಗೆ? ಹಾಗೆ ಅದಕ್ಕೆ ದಯವಿಟ್ಟು ದೇವರ ಹತ್ರ ಹೋಗಬೇಕಾದಾಗ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಳ್ಳಿ. ಇದು ಒಂದು. ಇನ್ನು ಎರಡನೇದು, ದೇವರ ಕೋಣೆಯಲ್ಲಿ ಏನಂತೀರ ಅಳುತ್ತಾ ಪೂಜೆ ಮಾಡಲು ಹೋಗಬೇಡಿ, ಹಾಗೂ ಬೈಯುತ್ತಾ ಕೂಡಬೇಡಿ. ಅಲ್ಲಿ ದೇವರ ಕೋಣೆ ಅಂದರೆ ಅದು ದೇವರಿರ್ತಕ್ಕಂಥ ಒಂದು ಜಾಗ, ದೇವಸ್ಥಾನ ಅಂತಲೇ ತಿಳ್ಕೊಳ್ಳಿ. ಅಲ್ಲಿ ನೀವು ಹುಳಿಗೆ ಸಾರಿಗೆ ಉಪ್ಪು ಹಾಕು ಅಥವಾ ಮತ್ತೊಂದು ಮಗದೊಂದು ಪಾಯಸಕ್ಕೆ ಸಕ್ಕರೆ ಬೇಡ ಬೆಲ್ಲ ಹಾಕು, ಸಾರಿಗೆ ಒಗ್ಗರಣೆ ಕೊಡು, ನೀವು ಪೂಜೆ ಮಾಡಿ ಫಸ್ಟು. ಬೇರೆ ವಿಷಯಗಳಿಗೆ ನೀವು ಅಲ್ಲಿ ಹೋದಾಗ ಏನಾಗುತ್ತಂದರೆ ದೇವರು ಅಲ್ಲಿ ಇರೋದೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ ಅವರು. ಯಾಕೆಂದರೆ ಫೋಕಸ್ ನೀವು ದಯವಿಟ್ಟು ದೇವರ ಕಡೆಗೆ ಇರಲಿ. ಯಾವುದೇ ವಿಚಾರಧಾರೆಗಳಿದ್ರೂ ಅಲ್ಲಿಂದ ಎದ್ದು ಬಂದುಬಿಟ್ಟು ಬೇಕಾದ್ರೆ ಮಾತಾಡಿ, ನಿಮಗೆ ಯಾವುದೋ ಫೋನ್ ಬಂತು ಮತ್ತೊಂದು ಮಗದೊಂದು. ಆದರೆ ದೇವರ ಹತ್ರ ಕೂತು ದಯವಿಟ್ಟು ಇವೆಲ್ಲವನ್ನು ಮಾಡಲು ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿರ್ತಕ್ಕಂಥ ಧನಾತ್ಮಕ ಚಿಂತನೆಗಳು, ವಿಚಾರಗಳು, ಅಂಶಗಳು ಅವೆಲ್ಲ ದಿನದಿಂದ ದಿನಕ್ಕೆ ಆ ಶಕ್ತಿ ತಿಂದಾಕ್ಬಿಡುತ್ತೆ. ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಈ ವಿಪರೀತ ಕೋಪ, ತಾಪ, ಮಾತಾಡಿದರೆ ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಅದೆಲ್ಲ ನಿಮ್ಮಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆಲ್ಲ ಕಾರಣ ಅಂದರೆ ಇವೆ ಬೇಡದೇ ಇರೋ ವಿಚಾರಗಳು. ದೇವರ ಕೋಣೆಯಲ್ಲೂ ಕೂತ್ಕೊಂಡು ಮಾತಾಡೋದು, ಸಂಸಾರದ ವಿಚಾರಗಳು. ಏಕೆ ಬೇರೆ ಹಾಲಲ್ಲಿಲ್ವ ಜಾಗ? ನಿಮ್ಮದೇ ಆದಂಥ ಕೋಣೆಯಲ್ಲಿಲ್ವ ಜಾಗ? ದೇವರ ಕೋಣೆಯಲ್ಲೇ ಮಾತಾಡಬೇಕಾ? ಸೊ ಹೀಗಾಗಿ ಏನಾಗುತ್ತೆ, ದೇವರು ಈ ಒಂದು ಪ್ರಾಣಿಗೆ ನಾವು ಎಷ್ಟೇ ಅನುಕೂಲ ಮಾಡಿದ್ರೂ ನನ್ನ ಹತ್ರನೂ ಬಂದರೂ ಗೋಳಾಡ್ತಾನೆ ಅಂದರೆ ಇನ್ನೇನು ಮಾಡೋದು ಅಂತೇಳಿ ದೇವರು ಕೆಲವೊಮ್ಮೆ ಕೈ ಎತ್ತಿ ಬಿಡ್ತಾನೆ. ತಥಾಸ್ತು ಅಂತ ಹೇಳ್ಬಿಡ್ತಾನೆ. ನೀನು ಹೇಗೆ ಈಗ ಬೇಡ್ಕೊಳ್ತಾ ಹಾಗೆ ಬೇಡ್ಕೊಳ್ತಾನೆ ಇರು ಅಂತ ಹೇಳ್ಬಿಡ್ತಾನೆ. ಅಥವಾ ನೀ ಏನು ಈಗ ಆಟ ಆಡ್ತಾ ಇದೆಯಾ, ಅಥವಾ ಏನು ಈಗ ನನ್ನ ಬಗ್ಗೆ ಹೇಳ್ತಾ ಇದೆಯೋ, ಅಥವಾ ಇನ್ನೊಬ್ಬರ ಬಗ್ಗೆ ನೀನು ಹೇಳ್ತಾ ಇದೆಯೋ ಅದು ಕಂಟಿನ್ಯೂ ಮಾಡೋಂಥ ತಥಾಸ್ತು ಅಂದ್ಬಿಡ್ತಾನೆ. ಅದಕ್ಕೆ ದೇವರ ಹತ್ರ ಕೂತ್ಕೊಂಡಾಗ ಆದಷ್ಟು ಭಕ್ತಿಪೂರ್ವಕವಾಗಿ ನಿಮಗೆ ಏನು ತಿಳಿಯುತ್ತೋ ಅದನ್ನು ಮಂತ್ರ ಹೇಳಿ, ಏನು ತಿಳಿಯಲ್ವೋ ಬಿಟ್ಬಿಡಿ. ಆದರೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಬೇರೆ ಒಂದು ವಿಚಾರಗಳನ್ನು ನೀವು ಮಾತಾಡೋದು ಸರಿ ಹೋಗೋದಿಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಇನ್ಮೇಲೆ ತಿದ್ದುಕೊಳ್ಳಿ. ಇಷ್ಟು ದಿನ ನಮ್ಗೆ ಗೊತ್ತಿರಲಿಲ್ಲ ಗುರುಜಿ, ಏನು ಭಯ ಬೇಡ, ಬಿಟ್ಬಿಡಿ. ಗತಃ ಆಗೋಗಿರೋ ವಿಚಾರಗಳು ನಾವೇನೋ ಈಗ ಒಂದು ಏನಂತೀರ ಗ್ಲಾಸಲ್ಲಿರ್ತಕ್ಕಂತಹ ನೀರು, ಗ್ಲಾಸು ನೀವು ಹಿಡ್ಕೊಂಡು ಹೋಗ್ತಾ ಇದ್ದಾಗ ಯಾರೋ ಟಚ್ ಮಾಡಿದ್ರು, ಬಿತ್ತು ಅಂದ್ರೆ ಹೋಯ್ತು, ನೀರು ಹೋಯ್ತು, ಗ್ಲಾಸು ಹೋಯ್ತು. ಅಲ್ಲಿ ತೊಂದರೆ ಎಷ್ಟಿದೆ? ಯಾರಾದರೂ ಓಡಾಡಿದರೆ ಚುಚ್ಕೊಡುತ್ತೆ. ನೀರು ಪೋಲಾಗಿರೋದನ್ನು ಒರೆಸ್ಬೇಕು, ತೆಗಿಬೇಕು. ಒಂದು 1/2 hour ಹಿಡಿಬೋದು, 1 hour ಹಿಡಿಬೋದು. ಇದೇ ಸಮಸ್ಯೆ. ಹಾಗಾಗಿ ನೀವು ಪೂಜೆನೂ ಒಂಥರ ಇದು ಗ್ಲಾಸ್ ರೂಮ್ ಇದ್ದಂಗೆ. ನೀವು ಎಷ್ಟು ಶುದ್ಧವಾಗಿ, ಎಷ್ಟು ಅದಕ್ಕೆ ಕಟ್ಟಪ್ಪಣೆ ಅಂತ ಇರ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗಲೂ ಮತ್ತೆ ಸಮಯ ತಗೊಳ್ತು. ಏಕೆಂದರೆ ನಾವು ಎಷ್ಟು ಕಂಟ್ರೋಲ್ ಮಾಡಬೇಕಂದ್ರೂ ಆಗ್ತಾಯಿಲ್ಲ. ಬೇಡದೇ ವಿಷಯ ನಮಗೂ ತುಂಬಿಕೊಳ್ತಾ ಇದೆ. ದೇವ್ರ ವಿಷಯ ಬಿಟ್ಟು, ಬಟ್ ನಿಮಗೆ ಅರ್ಥ ಆಗಬೇಕಲ್ಲ, ಹಾಗಾಗಿ ಆ ವಿಷಯಗಳೆಲ್ಲ ಆ್ಯಡ್ ಆಗ್ತಾ ಇರುತ್ತೆ. ಪ್ರತಿಯೊಂದೂ ನಾವು ಆ್ಯಡ್ ಎದಕ್ಕೆ ಮಾಡ್ತೀವಿ ಅಂದರೆ ನಿಮಗೂ ನಿಯರೆಸ್ಟಾಗಿ ಅರ್ಥ ಆಗಬೇಕು ಅನ್ನೋ ಒಂದು ವಿಷಯಕ್ಕೋಸ್ಕರ. ಇರಲಿ, ಇನ್ನೊಂದು ಭಾಗ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 3 ಪಾಯಿಂಟ್ ಇದೆ. ಸೊ ಆ 3 ಪಾಯಿಂಟನ್ನು ಖಂಡಿತವಾಗಿ ತಿಳಿಸ್ಕೊಡ್ತೀವಿ. ತದನಂತರ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕೆಂಬುದನ್ನು ಹೇಳೋದು.
ಅಥವಾ ಈ ಒಂದು ವಾಸ್ತು ಪ್ರಕಾರ ದೇವರ ಕೋಣೆ ಮುಗಿಸಿದಾದಮೇಲೆ ಹೇಳಿ ಎಂಬುದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳ ಮೇಲೆ ನಾವು ಮುಂದುವರಿಯುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಯಾವುದು ಬೇಕು, ವಾಸ್ತು ಪ್ರಕಾರ ದೇವರ ಕೋಣೆ ಹೇಗಿರಬೇಕು, ಭಾಗ 5 ಬೇಕೋ, ಅಥವಾ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು, ಭಾಗ 1 ಬೇಕೋ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಆ ಕಮೆಂಟಿಗೆ ಬಾಕ್ಸ್ ಅನುಗುಣವಾಗಿ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಆ ವಿಷಯವನ್ನು ತಿಳಿಸ್ತೇವೆ. ತುಂಬ ಇದೆ ವಿಷಯ ಹಂಚಿಕೊಳ್ಳುವಂಥದ್ದು. ಸೊ ಈ ಕೊನೆಯ 3 ಅಂಶಗಳು ಮಾತ್ರ ತುಂಬ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಅದು ನಿವಾರಿಸುವಂತಹ ಪರಿಹಾರ ಅಂತಲೇ ಹೇಳ್ಬೋದು ಅದನ್ನು. ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳುತ್ತಾ, ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಈ ಒಂದು SSP ಜ್ಯೋತಿಷ್ ಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮಗಿಷ್ಟವಾದರೆ ಮಾತ್ರ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯನ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ಕೊಳುತ್ತಾ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.